ಅನಂತನಾಮ ರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ, ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾ ಫಲಗಳಿವೆಯೋ ಹಾಗೂ ಮನಸಾಧ್ಯ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಿಶುದ್ಧತೆ ಪುಣ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಾಂಬಾದ ಶಕ್ತಿ ಮಹಾಮಾಯೆ ಜಗಜ್ಜನ್ನಿ ರಾಜರಾಜೇಶ್ವರಿಯ ಪತೀತ ಪಾವನಮಯ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೆಯುತ್ತ ಅಖಿಲಾಂಡ ಕೋಟಿ ಅನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತವಾರಿಧಿ ಸಕಲ ಮತೋದ್ಧಾರಕ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳೊಡೆಯ ನಿಮ್ಮೆಲ್ಲರ ಆರಾಧ್ಯ ಗುರುದೇವರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಗಳನ್ನು ಹುರುತ್ತಮರದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ತತ್ಸ್ವರೂಪರು ಪರಮ ಪೂಜ್ಯರು ಪ್ರಾತಸ್ಮರಣೀಯರು ವೇದಾಂತ ಸಿದ್ಧಾಂತ ಸಮನ್ವಯಾಚಾರ್ಯರು ವೇದಾಂತವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಶ್ರೀ ವಿಭೂಷಕ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಶ್ರೋತ್ರಿಯ ಪರಮನಿಷ್ಠ ಸದ್ಗುರು ತಂದೆಯವರ ದಿವ್ಯ ಅಡಿದಾವರಗಳಲ್ಲಿ ಅನಂತ ಕೋಟಿ ದೇವರಂಡ ಪ್ರಣಾಮಗಳನ್ನು ಸಮರ್ಪಣೆಗೊಳ್ಳುತ್ತ ಪ್ರತಿ ಭಾನುವಾರದಂತೆ ಇಂದಿನ ಈ ಭಾನುವಾರದ ಸಾಯಂ ಗೋಷ್ಠಿಯಲ್ಲಿ ನುರಿದಿರುವ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿರುವ ಪರಶಿವ ಚೈತನ್ಯಕ್ಕೂ ಹಣೆಮಣಿದು ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳು. ಸದ್ಗುರು ತಂದೆಯವರ ಅಸೀಮ ಕೃಪೆಯಂತೆ ಬಹು ವರ್ಷಗಳಿಂದ ಭಾನುವಾರದ ಸಾಯಂ ಗೋಷ್ಠಿ ನೆರವೇರುತ್ತಾ ಬರ್ತಾ ಇದೆ. ಇಂದು ಈ ಭಾನುವಾರಕ್ಕೆ ಚಿಂತನೆಗಿಟ್ಟುಕೊಂಡ ವಿಷಯ ಕಳೆದ ಭಾನುವಾರ ಶ್ರೀಮದ್ ಆಚಾರ್ಯ ಭಗವಾನರಿಂದ ರಚಿತವಾಗಿರುವ ಪ್ರಶ್ನೋತ್ತರಿಯ 16ನೇ ಶ್ಲೋಕದ 3ನೇ ಚರಣವನ್ನು ಕುರಿತು ಚಿಂತನೆ ಮಾಡ್ತಾ ಬರ್ತಾ ಇದ್ದೀವಿ. ಮೂಲತಃ ಕಾರಣ ಈ ಚಿಂತನೆಗೆ ಆಚಾರ್ಯರು ಹೇಳಿದ್ದಾರೆ, ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮ್ಮಜ್ಜತೋ ಮೇ ಶರಣಂ ಕಿಮಸ್ತಿ ಗುರೋರ್ ಕೃಪಾಲೋ ಕೃಪಯಾ ವದೇತದ್ ವಿಶ್ವೇಶ್ವರ ಪಾದಾಂಬುಜ ದೇಗನೌಕ ಅಂತ ಹೇಳಿ ಅನಂತ ಸಂಸಾರದಲ್ಲಿ ತೊಡಗಿ ಬಿದ್ದಿರುವಂತಹ ಜೀವನಿಗೆ ಈ ಸಂಸಾರದ ಆಚೆದೆಡೆಗೆ ಕರೆದುಕೊಂಡು ಹೋಗಬೇಕು ಅಂತ ಆಚಾರ್ಯರು ಈ ಪ್ರಶ್ನೋತ್ತರಿ ಅನ್ನುವಂತಹ ಒಂದು ಬಹಳ ಅತ್ಯಂತ ಚಿಕ್ಕ ಗ್ರಂಥ, ಅವರು ರಚನೆ ಮಾಡಿರುವಂತಹ ಗ್ರಂಥಗಳಲ್ಲಿನೇ ಅತಿ ಚಿಕ್ಕದು, 36-37 ಶ್ಲೋಕದಿಂದ ಕೂಡಿಕೊಂಡಿದೆ. 108, 110 ಪ್ರಶ್ನೆಗಳು, ಅದು ಉತ್ತರ ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಈ ಯಾವುದೇ ಉತ್ತರದ ಕಂಡುಕೊಂಡ ಅಂದ್ರೆ ಜೀವನ ಈ 108 ಉತ್ತರಗಳಲ್ಲಿ ಯಾವುದೇ ಒಂದು ಉತ್ತರ ಅಥವಾ ಪ್ರಶ್ನೆ ತನ್ನ ಜೀವನದಲ್ಲಿ ಅಳಿವಡಿಸ್ಕೊಂಡಿದ್ರೆ ಅವನ ಕಲ್ಯಾಣ ಆಗೋದು ನಿಶ್ಚಿತ ಅಂತ ಆಚಾರ್ಯಗಳ ನಿರ್ಣಯ ಇದೆ. ಏನಕ್ಕೇನ ಪ್ರಕಾರೇಣ ಸನ್ಮಾರ್ಗಕ್ಕೆ ಹತ್ತಾನೆ ಅಂತ. ಇಂದು ಚಿಂತನೆಗೆ ಇಟ್ಟುಕೊಂಡ ವಿಷಯ ಆಶೆ ಅಂದರೆ ದುರಾಶೆ. ಆಚಾರ್ಯ ಭಗವಾನರು ಎಲ್ಲ ಜೀವಿಗಳಿಗೆ ಬಿಡುವುದಕ್ಕೆ ಯಾವುದು ಅತ್ಯಂತ ಕಠಿಣವಾದದ್ದು ಅಂತ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. ಕಾ ದುಸ್ತ್ಯಜ ಸರ್ವಜನೇ ದುರಾಶ. ಉತ್ಸರ್ಗಪೂರ್ವಕವಾಗಿ ಆಶಾ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆಶಾ ಸಹಜವಾಗಿ ಮನುಷ್ಯನ ಪ್ರಕೃತಿ ಅದ, ಆಶಾ ಮಾಡುವುದು. ಅದಕ್ಕೆ ಶಾಸ್ತ್ರಕಾರರು, ಬುದ್ಧಿವಂತರು, ಜ್ಞಾನಿಗಳು, ಮಹಾಪುರುಷರು ಬೇಡ ಅಂತ ಅನ್ನೋದಿಲ್ಲ. ಆಶಾ ಮಾಡಬೇಡ ಅಂದ್ರೆ ಹೆಂಗ್ ಜೀವನ ಸಾಗಿಸೋದ್ರಿ? ಬಹಳ ಕಠಿಣ ಆಗ್ತದೆ ಜೀವನ ಸಾಗಿಸೋದು. ಪರಂತು ಆ ಆಶೆ ಒಳಗೆ ದುರಾಶೆ ಮಾಡಬೇಡಿ ಅಂತ. ದುರಾಶೆ ಅಂತಂದ್ರೆ ಸಹಜ ಪ್ರಕೃತಿ ಏನದಲ್ಲ ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡ್ಬೇಕ. ಸಹಜ ಪ್ರಕೃತಿಯಲ್ಲಿ ಹಸ್ತಕ್ಷೇಪ. ಯಾವಾಗ ನಾವು ಪ್ರಕೃತಿಯಲ್ಲಿ ಹಸ್ತಕ್ಷೇಪ ಮಾಡ್ತೀವಿ ಆ ಹಸ್ತಕ್ಷೇಪ ನಮ್ಮ ಬಂಧನಕ್ಕ, ನಮಗೆ ದುಃಖಕ್ಕ, ನಮಗೆ ತಾಪ ಕೊಡೋದಕ್ಕ, ನಮಗ ನಿಯಮದಿಂದ ಚ್ಯುತ ಆಗೋದಕ್ಕೆ ಕಾರಣೀಭೂತ ಆಗಿರ್ತದ ನಮ್ಮ ಹಸ್ತಕ್ಷೇಪ. ಪರಮಾತ್ಮನ ನಿಯಮದಲ್ಲಿ ನಾವು ಹಸ್ತಕ್ಷೇಪ ಮಾಡಲಿಲ್ಲ ಅಂದ್ರೆ ದುಃಖಕ್ಕೊಳಗಾಗ್ತೀವಿ. ಸಹಜದ ನೋಡಿ. ಹೇಗೆ ಕಾನೂನು ಬಾಹ್ಯವಾಗಿರುವಂತಹ ಯಾವುದೇ ಕ್ರಿಯಾಕಲಾಪಗಳು ಈ ಜಗತ್ತಿನಲ್ಲಿ ಮಾಡಿದೇವೆ ಅಂದರೆ ನಾವು ಆ ಕಾನೂನಿನ ದಾಯಿಯಲ್ಲಿ ಬಂದ್ಬಿಡ್ತೀವಿ. ಆ ಕಾನೂನು ತಂದೆ ಆಗಿರುವಂತಹ ಒಂದು ಲಾ ಪ್ರಕಾರವಾಗಿ ನಮ್ಗೆ ಶಿಕ್ಷೆಗೆ ಮಾಡಿಸ್ತದೆ. ಹಂಗ ಆಚಾರ್ಯ ಭಗವಾನರು ದುರಾಶೆ ಮಾಡಬೇಡ, ಎಲೆ ಮನುಷ್ಯನೇ ದುರಾಶೆ ಮಾಡಬೇಡ.
ಈ ದುರಾಶೆಗೆ ತ್ಯಾಗ ಮಾಡೋದಕ್ಕೆ ಕಠಿಣ ಅದ. ಆಶೆ ತ್ಯಾಗ ಮಾಡ ಅಂತ ಹೇಳಂಗಿಲ್ಲ ಅವರು. ಆಶೆಗೆ ತ್ಯಾಗ ಮಾಡೋದು ಅವು ಯೋಗೀಶ್ವರ ಇರ್ತಾನ, ಮಹಾಪುರುಷ ಇರ್ತಾನ, ದಿಗ ಜ್ಞಾನಿ ಇರ್ತಾನ, ಅವನ ಆಶೆ ತ್ಯಾಗ ಮಾಡ್ಬೋದು, ಅವನಿಗೆ ಸಲ್ಲುತ್ತದೆ. ಪರಂತು ನಾವೆಲ್ಲ ಲೌಕಿಕ ಜನರು, ನಾವು ಲೌಕಿಕ ಜನರು ಆಶೆ ಮಾಡ್ಬೇಡಂದ್ರೆ ಹೆಂಗೆ? ಪರಂತು ನಮಗವ್ರ ನಿಯಮ ಮಾಡಿದ್ರು ದುರಾಶೆಯನ್ನು ಮಾಡಬೇಕು. ಆಶಾ ಅಂದ್ರೆ ಇದಂ ಕರಿಷ್ಯಾಮಿ ಇತ್ಯಾಕಾರಕ ಸಂಕಲ್ಪ ವಿಕಲ್ಪಾತ್ಮಕ ಮನೋವೃತ್ತಿಗೆ ಆಶೆ ಅಂತ ಕರೀತಾರೆ ಅವರು. ಪರಂತು ಅದರಲ್ಲಿ ಇದಂ ಅವಶ್ಯಕಂ ಕರಿಷ್ಯಾಮಿ, ಇದಂ ಅವಶ್ಯಕಂ ಕರಿಷ್ಯೆ ಅಂತ ಹೀಗೆ ನಮ್ಮ ಬುದ್ಧಿ ಉತ್ಪತ್ತಿ ಆಯ್ತು ಅಂದ್ರೆ ಇದು ನಮ್ಮ ಬಂಧನಕ್ಕೆ ಕಾರಣ ಆಗ್ತದ. ಅದರಲ್ಲಿನೇ ಬಹಳ ಸುಂದರವಾಗಿ ಆಶಾ ನಾಮ ನದಿ ಮನೋರಸ ಜಲ ತೃಷ್ಣಾ ತರಂಗಾಕುಲಾ ರಾಹಗ್ರಾಹವತಿ ವಿತರ್ಕ ವಿಹಗಾ ಧೈರ್ಯ ಭ್ರಮಂ ಧ್ವಂಸಿನಿ ಮೋಹಾವರ್ತ ಸುದುಸ್ತರಾತಿ ಗಹನಾ ಪ್ರೋತ್ತುಂಗ ಚಿಂತಾ ತಟಿ ತಸ್ಯಾಪಾರಗತಾ ವಿಶುದ್ಧ ಮನಸ್ಸೋ ನಂದಂತಿ ಯೋಗೀಶ್ವರ. ಬಹಳ ಸುಂದರವಾಗಿ ಈ ಆಶೆಯನ್ನು ವರ್ಣನೆ ಮಾಡಿದ್ದಾರೆ. ಈ ಆಶೆ, ಅದರಲ್ಲಿ ಮುಖ್ಯವಾಗಿ ಆಶೆಯನ್ನು ಟೀಕಾಕಾರರು ವಾಸನೆಗೆ ಹೋಲಿಕೆ ಮಾಡಿದ್ದಾರೆ. ವಾಸನೆನೇ ಎಲ್ಲಕ್ಕೂ ಜನನೀಯದ. ವಾಸನೆಯಿಂದ ಈ ಆಶೆ ಹೊರಗೆ ಬಂತು, ಈ ಆಶೆಯಿಂದ ತೃಷ್ಣಾ ಬಂತು, ತೃಷ್ಣಾದಿಂದ ಮತ್ತೆ ಅದರದ್ದು ಬೆಳವಣಿಗೆ ನೋಡ್ರಿ, ಮನೋರಥ, ತೃಷ್ಣಾ ಇತ್ಯಾದಿ. ಇದು ಒಂದು ರೀತಿ ಅದರದ್ದು ಪರಂಪರಾ ಅದ. ವಿಶಾಲವಾಗಿರುವಂತ ವಟವೃಕ್ಷ ಹೇಗದ ನೋಡ್ರಿ, ಹಾಗ ಈ ವಾಸನೆಯ ಮೂಲಕವಾಗ ಆಶೆ, ಆಶೆ ಮೂಲಕವಾಗಿ ಮನೋರಥ, ಮನೋರಥ ಮೂಲಕವಾಗಿ ತೃಷ್ಣ, ರಾಗ ಇತ್ಯಾದಿ ಒಂದು ಅದ್ಭುತವಾಗಿರುವಂತಹ ಪರಂಪರೆ ಅದು. ಈ ಪರಂಪರೆಯನ್ನು ವಿಚ್ಛೇದ ಮಾಡಬೇಕು ಅಂದ್ರೆ ಈ ಪರಂಪರೆಯ ರಹಸ್ಯವನ್ನು ಅರಿತಿರುವಂತಹ ಒಬ್ಬ ಯೋಗಿಯ ದಿಗ್ದರ್ಶನನೇ ಆಗಲಿ, ಮಾರ್ಗದರ್ಶನನೇ ಆಗಲಿ, ಶಾಸ್ತ್ರದ ಸಹಾಯನೇ ಆಗಲಿ, ಅದು ಆಯ್ತಂದ್ರೆ ವ್ಯಕ್ತಿ ಆ ದುರಾಶೆಯನ್ನು ಹೊರಗೆ ಬರೋದಕ್ಕಾಗ್ತದೆ. ವಿಷಯ ಬಹಳಷ್ಟು ಇದೆ. 2-3 ವಾರಗಳಿಂದ ಇದು ಚಿಂತನೆ ಮಾಡ್ಕೊತಾನೆ ಬಂದಿದ್ದೀವಿ. ಈ ಬಹಳಷ್ಟು ಸಮಯ ಆಗಿದೆ. 7:45 ಟೈಮ್. ನೀವೆಲ್ಲ ಈಗ ನಿಮ್ದೆಲ್ಲ ಮನಸ್ಸಿನ ಭಾವನೆಗಳು ನನಗೆ ತಟ್ತಾ ಅದಾವ. ತಮ್ಮ ಮೇಲೆ ನಮ್ಮ ಮೇಲೆ ಕೃಪೆ ಮಾಡ್ಲಿಕ್ಕೆ ಸದ್ಗುರು ತಂದೆಯವರು ಅಂತ ಹೇಳಿ 2 ಸದ್ಗುರು ತಂದೆಯವರ ಕಡಿದ ವರ್ಗಡೆ ಮಾಡಿ